ಮೊದಲನೆಯ ಪ್ರಶ್ನೆ, ಪಾಕಿಸ್ತಾನದ ರಾಷ್ಟ್ರೀಯ ಹಣ್ಣು ಯಾವುದು? ಎ ಪಪಾಯ ಹಣ್ಣು, ಬಿ ಮಾವಿನ ಹಣ್ಣು, ಸಿ ಅನಾನಸ್, ಡಿ ಆಪಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾವಿನ ಹಣ್ಣು. ಎರಡನೆಯ ಪ್ರಶ್ನೆ, ಭಾರತೀಯ ನೋಟುಗಳಲ್ಲಿ ಎಷ್ಟು ಭಾಷೆಗಳನ್ನು ಬರೆಯಲಾಗಿದೆ? ಎ 17 ಭಾಷೆ, ಬಿ 13 ಭಾಷೆ, ಸಿ 10 ಭಾಷೆ, ಡಿ 8 ಭಾಷೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 17 ಭಾಷೆಗಳನ್ನು ಬರೆಯಲಾಗಿದೆ. ಮೂರನೆಯ ಪ್ರಶ್ನೆ, ಯಾವ ಹಣ್ಣಿನ ಒಳಗೆ ಕೀಟಗಳು ಕಂಡುಬರುತ್ತವೆ? ಎ ದ್ರಾಕ್ಷಿ ಹಣ್ಣು, ಬಿ ಆರೆಂಜ್, ಸಿ ಪಪಾಯ ಹಣ್ಣು, ಡಿ ಹತ್ತಿ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತಿ ಹಣ್ಣು. ನಾಲ್ಕನೆಯ ಪ್ರಶ್ನೆ, ದಾಳಿಂಬೆಯ ನಾಡು ಎಂದು ಯಾವ ದೇಶವನ್ನ ಕರೆಯುತ್ತಾರೆ? ಎ ಭಾರತ, ಬಿ ಅಫ್ಘಾನಿಸ್ತಾನ, ಸಿ ಅಮೆರಿಕ, ಡಿ ಪಾಕಿಸ್ತಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಫ್ಘಾನಿಸ್ತಾನವನ್ನ ಕರೆಯುತ್ತಾರೆ. ಇನ್ನು ಐದನೆಯ ಪ್ರಶ್ನೆ, ತಲೆನೋವು ಕಡಿಮೆ ಮಾಡುವಂತಹ ಆಹಾರ ಪದಾರ್ಥ ಯಾವುದು? ಎ ಜೀರಿಗೆ, ಬಿ ರಾಗಿ ಕಾಳು, ಸಿ ನಿಂಬೆ ಹಣ್ಣು, ಡಿ ಕೊತ್ತಂಬರಿ ಬೀಜ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜೀರಿಗೆ. ಇನ್ನು ಆರನೆಯ ಪ್ರಶ್ನೆ, ಯಾವ ಪ್ರಾಣಿಯ ಕೊಂಬು ಹೆಚ್ಚು ದುಬಾರಿಯಾಗಿದೆ? ಎ ಎಮ್ಮೆ, ಬಿ ಹಸು, ಸಿ ಗೆಂಡಾಮೃಗ, ಡಿ ಜಿಂಕೆಯ ಕೊಂಬು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗೆಂಡಾಮೃಗ. ಏಳನೆಯ ಪ್ರಶ್ನೆ, ಬಿಸಿ ಮಾಡಿದಂತಾಗ ಯಾವ ವಸ್ತು ಗಟ್ಟಿಯಾಗುತ್ತದೆ? ಎ ಮೊಟ್ಟೆ, ಬಿ ಅನ್ನ, ಸಿ ಸೊಪ್ಪು, ಡಿ ಹಾಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೊಟ್ಟೆ ಬಿಸಿ ಮಾಡಿದಾಗ ಗಟ್ಟಿಯಾಗುತ್ತದೆ. ಎಂಟನೆಯ ಪ್ರಶ್ನೆ, ಮೊಟ್ಟ ಮೊದಲಿಗೆ ಆಂಡ್ರಾಯ್ಡ್ ಮೊಬೈಲ್ ಯಾವ ಕಂಪನಿ ತಯಾರಿ ಮಾಡಿತು? ಎ ಸ್ಯಾಮ್ಸಂಗ್, ಬಿ HTC, ಸಿ ನೋಕಿಯೋ, ಡಿ LG. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ HTC. ಒಂಬತ್ತನೆಯ ಪ್ರಶ್ನೆ, ಸೂರ್ಯನ ಮೂಲಕ ನಮಗೆ ಯಾವ ವಿಟಮಿನ್ ಹೇರಳವಾಗಿ ಸಿಗುತ್ತದೆ? ಎ ವಿಟಮಿನ್ ಡಿ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಡಿ ಸಿಗುತ್ತದೆ. ಹತ್ತನೆಯ ಪ್ರಶ್ನೆ, ಕರಿಬೇವು ತಿನ್ನುವುದರಿಂದ ದೇಹದ ಯಾವ ಭಾಗಕ್ಕೆ ತುಂಬಾ ಒಳ್ಳೆಯದ್ದು? ಎ ಹೃದಯದ ಭಾಗಕ್ಕೆ, ಬಿ ಕಿಡ್ನಿಯ ಭಾಗಕ್ಕೆ, ಸಿ ಲಿವರ್ಗೆ, ಡಿ ಕಣ್ಣುಗಳಿಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಣ್ಣುಗಳಿಗೆ ತುಂಬಾ ಒಳ್ಳೆಯದ್ದು. ಇನ್ನು 11ನೆಯ ಪ್ರಶ್ನೆ, ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಲು ಕನಿಷ್ಠ ವಯಸ್ಸು ಎಷ್ಟಿರಬೇಕು? ಎ 25 ವರ್ಷ, ಬಿ 28 ವರ್ಷ, ಸಿ 20 ವರ್ಷಗಳು, ಡಿ 30 ವರ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 25 ವರ್ಷ. 12ನೆಯ ಪ್ರಶ್ನೆ, ಒಣದ್ರಾಕ್ಷಿ ತಿನ್ನುವುದರಿಂದ ನಮಗೆ ಏನು ಉಪಯೋಗ? ಎ ಬಿಪಿಯನ್ನು ಕಡಿಮೆ ಮಾಡುತ್ತದೆ, ಬಿ ಪಾರ್ಶ್ವವಾಯು ನಿಯಂತ್ರಣ, ಸಿ ಹೃದಯ ಆರೋಗ್ಯವಾಗಿರುತ್ತದೆ, ಡಿ ಗಂಟಲು ನೋವು ನಿವಾರಣೆ. ಇದಕ್ಕೆ
ಸರಿಯಾದ ಉತ್ತರ ಆಪ್ಷನ್ ಎ ಬಿಪಿಯನ್ನು ಕಡಿಮೆ ಮಾಡುತ್ತೆ. 13ನೆಯ ಪ್ರಶ್ನೆ, ಭಾರತದ ಅತ್ಯುನ್ನತ ಪ್ರಶಸ್ತಿ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಭಾರತ ರತ್ನ, ಬಿ ಪದ್ಮಶ್ರೀ, ಸಿ ಪದ್ಮಭೂಷಣ, ಡಿ ಪದ್ಮ ವಿಭೂಷಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ರತ್ನ. 14ನೆಯ ಪ್ರಶ್ನೆ, ಲೋ ಬಿ ಪಿ ಆದಾಗ ತಕ್ಷಣ ನಾವು ಏನನ್ನ ಮಾಡಬೇಕು? ಎ ಉಪ್ಪು ನೀರನ್ನು ಕುಡಿಸಬೇಕು, ಬಿ ಕಾಫಿಯನ್ನು ಕುಡಿಸಬೇಕು, ಸಿ ಸಕ್ಕರೆಯನ್ನು ಬಾಯಲ್ಲಿ ಹಾಕಬೇಕು, ಡಿ ಬಿಸಿ ನೀರನ್ನು ಕುಡಿಸಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪು ನೀರನ್ನು ಕುಡಿಸಬೇಕು. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ಈ ವಸ್ತು ನಮ್ಮ ಮನೆಯಲ್ಲಿದ್ದರೆ ಮನೆ ಸರ್ವನಾಶ ಖಂಡಿತ. ಎ ಒಡೆದ ಕನ್ನಡಿ, ಬಿ ನಿಂತ ಗಡಿಯಾರ, ಸಿ ಅರಿದ ಬಟ್ಟೆಗಳು, ಡಿ ಅಕ್ಕಿಯ ಗೂಡು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ ಒಡೆದ ಕನ್ನಡಿ ಮತ್ತು ಸಿ ಅರಿದ ಬಟ್ಟೆ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.